ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಸು 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 ಧ್ರುವ, ಏನಾಯ್ತೋ? ನನ್ ರೂಮ್ ಬಂದು ಕಬೋರ್ಡ್ ಮುಟ್ಟಿದ್ಯಾರು? ಮನೆ ಕಣೋ ಇದು. ಎಲ್ಲರೂ ಮನೇಲಿದ್ದೀವಿ, ಇರೋದ್ 2 ರೂಮು. ಯಾರ್ ನನ್ ರೂಮ್ ಹೋದ್ರು ಅಂದ್ರೆ ಏನು ಅರ್ಥ? ನನ್ ರೂಮ್ ಬರೋ ವಿಷಯದ ಬಗ್ಗೆ ನಾನ್ ಮಾತಾಡ್ತಿಲ್ಲ. ನನ್ ಕಬೋರ್ಡ್ ಅಲ್ಲಿ ಇರೋ ಥಿಂಗ್ಸ್ ನ ಯಾರು ಮುಟ್ಟಿದ್ದು? ಯಾರಲ್ಲಿಂದ ಎತ್ತಿರೋದು? ಯಾವ ಥಿಂಗ್ಸ್ ಬಗ್ಗೆ ಹೇಳ್ತಿದ್ಯೋ? ನನ್ ಕಬೋರ್ಡ್ ಅಲ್ಲಿ ಇದ್ದಿದ್ ಒಂದ್ ಐಟಮ್ ಕಾಣಿಸ್ತಾ ಇಲ್ಲ. ನನಗ್ ಗೊತ್ತಿಲ್ಲ ಕಣೋ. ದೀಪ, ನೀನೇನಾದ್ರೂ ತಗೊಂಡ್ಯಾ? ಇಲ್ಲ ಅಣ್ಣ, ನಾನೇನು. ಯಾವ ವಸ್ತು ಕಾಣಿಸ್ತಾ ಇಲ್ಲ ಹೇಳೋ? ಅದು ಧ್ರುವ, ಯಾವ ವಸ್ತು ಕಾಣಿಸ್ತಾ ಇಲ್ಲ ಅನ್ನೋದನ್ನ ಮೊದಲು ಹೇಳ. ಕೇಳ್ತಾ ಇದೀವಲ್ಲ, ಹೇಳೋ. ಹೇಳಿದ್ರೆ ತಾನೇ ಗೊತ್ತಾಗೋದು. ಗೊತ್ತಾದ್ರೆ ತಾನೇ ಹುಡ್ಕೋಕಾಗೋದು. ಸರ್ಸು, ವಸ್ತು ಯಾವ್ದೇ ಆಗಿರ್ಲಿ, ಮೊದ್ಲು ನನ್ ರೂಮಿಗೆ ಬಂದು ಯಾರ್ ಕಬೋರ್ಡ್ ಮುಟ್ಟಿದ್ರು ಅಂತ ಮೊದ್ಲು ಹೇಳಿ. ಇನ್ಯಾರು? ಅಣ್ಣನ್ ಕಬೋರ್ಡ್ ನ ಓಪನ್ ಮಾಡೋದು ತುಳಸಿ ಮಾತ್ರ. ದೀಪಾ, ನೀ ಸುಮ್ನೆ ನಿಂತ್ಕೊಳೆ. ಅವಳ್ಯಾಕೆ ಇವ್ನ್ ಕಬೋರ್ಡ್ ನ ತೆಗಿತಾಳೆ? ಸರ್ಸು, 1 ನಿಮಿಷ ಇರು. ತುಳಸಿ, ನೀನ್ ಹೇಳು, ನನ್ ರೂಮಿಗೆ ಬಂದು ಕಬೋರ್ಡ್ ಓಪನ್ ಮಾಡಿದ್ಯಾ? ಅವಳು ಹೇಳೋದು ಅಂತ ನೀನ್ ಇವಳ ಕೇಳೋದೇನೋ? ಸರ್ಸು, ಸ್ವಲ್ಪ ಸುಮ್ನೆ ಇರ್ತೀಯಾ? ತುಳಸಿ, ಹೇಳು. ಏನ್ ಮಾವ ನೀವು? ದೀಪ ಹೇಳ್ತಾ ಇದ್ದಾಳೆ ಅಂತ ಬಂದ್ ನನ್ನ ಕೇಳ್ತಾ ಇದ್ದೀರಾ? ನಾನ್ ಯಾಕೆ ನಿಮ್ ಥಿಂಗ್ಸ್ ನ ತಗೊಳ್ಳಿ? ನೀನಲ್ವಾ, ನೀನೇ ಓಪನ್ ಮಾಡಿದ್ದು. ದೀಪಾ, ನೀ ಸುಮ್ನೆ ಇರೇ. ಇರಮ್ಮ, ನಾನ್ ಮಾತಾಡ್ತಿದ್ದೀನಲ್ಲ. ಅಣ್ಣನ್ ಬಟ್ಟನೆಲ್ಲ ವಾಶ್ ಮಾಡಾದ್ಮೇಲೆ ಅದನ್ನ ಮಡ್ಚಿ ಕಬೋರ್ಡ್ ಅಲ್ಲಿ ಇಡೋದು ತುಳಸಿನೇ ಅಲ್ವಾ? ತುಳಸಿ? ಹಾ ಹೌದು, ನಾನೇ ಇಡೋದು. ನೋಡಿದ್ಯಾ, ತುಳಸಿನೇ ಒಪ್ಕೊಂಡ್ಲು. ಈಗೇನ್ ಹೇಳ್ತೀಯಾ? ನಾನ್ ಹೇಳೋದ್ರಲ್ಲಿ ಏನ್ ತಪ್ಪಿದೆ? ಅಲ್ಲ ಕಣೆ, ಅವ್ನ ವಸ್ತು ಕಾಣಿಸ್ತಿಲ್ಲ ಅನ್ನೋದಕ್ಕೂ ನೀನ್ ಹೇಳೋದಕ್ಕೂ ಏನೇ ಸಂಬಂಧ? ಯಾವ ಸಮಯದಲ್ಲಿ ಏನ್ ಮಾತಾಡ್ಬೇಕು ಅಂತ ಒಂದು ಗೊತ್ತಾಗಲ್ಲ. ನೀನ್ ಈ ರೀತಿ ಮಾತಾಡಿದ್ರೆ ಧ್ರುವ ಅವಳ ಬಗ್ಗೆ ತಪ್ಪು ತಿಳ್ಕೊಳಲ್ವಾ? ತಲೆ ಮೇಲೆ ಹಾಕ್ತೀನಿ ನೋಡು. ಅವಳೇನ್ ಕಳ್ಳಿ ಅನ್ಕೊಂಡಿದ್ಯಾ? ಸರ್ಸು, ಇಲ್ಲಿ ಯಾರು ತುಳಸಿನ ಕಳ್ಳಿ ಅಂತ ಹೇಳ್ತಾ ಇಲ್ಲ. ತುಳಸಿ, ನೀನ್ ಹೇಳು, ಬಟ್ಟೆಗಳನ್ನ ಅಲ್ಲಿ ಜೋಡಿಸ್ಬೇಕಾದ್ರೆ ನನ್ ಕಬೋರ್ಡಿಂದ ಏನಾದ್ರೂ ತೆಗ್ದ್ಯಾ? ಹೇಳು ತುಳಸಿ. ಇಲ್ಲ ಮಾವ. ಅಲ್ಲ ಮಾವ, ಅವಾಗಿಂದ ಏನೋ ಒಂದ್ ವಸ್ತು ಕಳ್ದೋಗಿದೆ ಅಂತ ಹೇಳ್ತಾ ಇದ್ದೀರಾ ಅಲ್ವಾ? ಅದ್ ಯಾವ ವಸ್ತು ಅಂತ ಹೇಳಿದ್ರೆ ನಾವ್ ಎಲ್ರೂ ಸೇರ್ಕೊಂಡು ಹುಡ್ಕೊಡ್ತೀವಿ. ಹಲೋ ಮಾವ, ಯಾವ ವಸ್ತು ಅಂತ ಹೇಳಿ. ಖುದ್ದಾಗಿ ನನ್ ಕೈಯಾರೆ ನಾನೇ ಹುಡ್ಕೊಡ್ತೀನಿ. ಅದೆಲ್ಲ ನಾನು ಹೇಳೋ ಅವಶ್ಯಕತೆ ಇಲ್ಲ. ನಾನೇ ಹುಡುಕೋತೀನಿ. ಆದ್ರೆ ಇವಾಗ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನನ್ನ ಕಬೋರ್ಡ್ನ ಇನ್ನೊಂದ್ಸಲ ಯಾರು ಮುಟ್ಟೋ ಹಾಗಿಲ್ಲ. ನನ್ನ ಬಟ್ಟೆಗಳನ್ನೇನಾದ್ರೂ ಇಡಬೇಕು ಅಂದ್ರೆ ಬೆಡ್ ಮೇಲೆ ಇಡಿ, ನಾನೇ ಜೋಡಿಸ್ಕೋತೀನಿ. ಧ್ರುವ, ಇದೇನಮ್ಮ ಸರ್ಸು? ಧ್ರುವನ್ಗೆ ಯಾವ ವಸ್ತು ಕಳ್ಕೊಂಡಿದ್ದೀನಿ ಅಂತ ಅವನಿಗೆ ಗೊತ್ತಿಲ್ಲ. ಸುಮ್ಮನೆ ಕೂಗಾಡ್ಕೊಂಡು ಹೋಗ್ತಾ ಇದೀನಲ್ಲ. ಅಲ್ಲ, ಅದನ್ನ ಕೇಳಿದ್ರೆ ಈ ತರ ಕೋಪ ಮಾಡ್ಕೊಂಡು ಹೋಗ್ತಾ ಇದೀನಲ್ಲ. ಅಣ್ಣ, ಅವನ ಬಗ್ಗೆ ನಿನ್ಗೆ ಗೊತ್ತಲ್ಲ. ಇವಾಗ ಸುಮ್ನೆ ಇರು, ಅವನೇ ಸರಿ ಹೋಗ್ತಾನೆ. ಏನಮ್ಮ ಸರ್ಸು, ನನಗೊಂದು ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಏನ್ ನಡೀತಿದೆ ಅಂತ ನನಗೂ ಅರ್ಥ ಆಗ್ತಿಲ್ಲ. ತುಳಸಿ, ಧ್ರುವನ್ ಕಬೋರ್ಡಿಂದ ನೀನೇನಾದ್ರೂ ತೆಗೆದ್ಯಾ? ತೆಗೆದ್ಯಾ? ಏನ್ ತೆಗ್ದೆ? ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ. ಆ ತಾಳಿ ಇಟ್ಕೊಂಡು ಮಾವ ಏನೋ ಪ್ಲಾನ್ ಮಾಡ್ತಿದ್ದಾರೆ ಅನ್ಸ್ತು, ಅದಕ್ಕೆ ತೆಗ್ದೆ. ತುಳಸಿ, ಸರಿಯಾದ ಸಮಯಕ್ಕೆ ಸರಿಯಾದ ಕೆಲ್ಸನೇ ಮಾಡಿದ್ಯಾ. ಇಷ್ಟು ದಿನ ಇವನ್ ಏನ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಿಲ್ಲದೆ ತುಂಬಾ ಗೊಂದಲದಲ್ಲಿದೆ. ನೀನು ಇಷ್ಟು ಬೇಗ ಎಲ್ಲ ಕಂಡಿಡ್ದಿದ್ಯಾ. ಅವನ್ಗೆ ನೀನೇ ಸರಿಯಾದ ಜೋಡಿ. ನೋಡ್ತಾ ಇರು,
ಅವನ ಕೈಯಿಂದನೇ ಅದೇ ತಾಳಿನ ನಿಮ್ ಕುತ್ತಿಗೆ ಕಟ್ಟಿಸ್ತೀನಿ. ತಾಳಿ ಜೋಪಾನವಾಗಿಟ್ಕೋ. ನಿಮ್ ಜೊತೆ ಕಳೆದಲ್ಲ ಆ ಕ್ಷಣಗಳು, ಅದರಿಂದ ನನ್ಗೆ ಎಷ್ಟು ನೆಮ್ಮದಿ, ಎಷ್ಟು ಸಂತೋಷ ಸಿಕ್ತು ಗೊತ್ತಾ? ಚಿತ್ತಾರ ಮೂಡೋ ವೇಳೆಲಿ ಕೆಂಗಾವರಿ ರಂಗೆಲ್ಲ ಮಾಯವಾಗಿದೆ. ತುಂತುರು ನೀಡೋ ಮೇಘವು ಓನೇ ಸರಿಮೆ ಗಾಳಿಲಿ ಆವಿಯಾಗಿದೆ. ನೂರಾರು ನಿನ್ನ ಹೆಜ್ಜೆ ನನ್ನ ಧಮನಿ ಮೇಲೆ ತಲ್ಲಣವ ಮಾಡಿ ಹಾಗೆ ಹಚ್ಚೆ ಹಾಕಿವೆ. ನೆನಪೇ ಆಧಾರ ನನ್ನಲ್ಲಿ ನೀಯಗಲಿ ನೀರಾದೆ ಕಣ್ಣಲ್ಲಿ. ನೆನಪೇ ಆಧಾರ ನನ್ನಲ್ಲಿ ನೀಯಗಲಿ ನೀರಾದೆ ಕಣ್ಣಲ್ಲಿ. ನಾಳೆ ಧ್ರುವ ತುಳಸಿ ನಿಶ್ಚಿತಾರ್ಥ ಅಂತ ನನ್ ಮನ್ಸೊಪ್ತಾನೆ ಇಲ್ಲ. ಧ್ರುವ ಅವ್ರನ್ನ ಮರಿಬೇಕು ಅಂತ ನೆನ್ಸ್ಕೊತಿದ್ರೇನೆ ಹೋಟೆಲ್ ಒಂಥರ ಸಂಕಟ ಆಗ್ತಾ ಇದೆ. ಬರಹದ ಪುಟವು ಹರಿದೋಗುತ್ತಿದೆ, ವಿರಹದ ಝರಿಯು